ಇವತ್ತು ಬೆಳಗಾವಿಯಲ್ಲಿ ಪ್ರತಿಭಟನೆಯ ಕಹಳೆ ಮೊಳಗಿತ್ತು. ನ್ಯಾಯಕ್ಕಾಗಿ ಠಾಣೆಯ ಮೆಟ್ಟಿಲೇರಿದ ಕಂಡಕ್ಟರ್ ವಿರುದ್ಧವೇ ಪೋಕ್ಸೋ ಕೇಸ್ ದಾಖಲಾಗಿದೆ. ಇದರಿಂದ ಕನ್ನಡಿಗರ ಆಕ್ರೋಶದ ಕಟ್ಟೆ ಹೊಡೆದಿದೆ. ಠಾಣೆಗೆ ಮುತ್ತಿಗೆಯನ್ನು ಹಾಕಿ ಬೃಹತ್ ಪ್ರತಿಭಟನೆ ನಡೆಸಿದ್ರು. ತಳ್ಳಾಟ, ನೂಕಾಟ, ಭಾರಿ ಹೈಡ್ರಾಮಾವೇ ನಡೆಯಿತು. ಆಕ್ರೋಶ, ಕಿಚ್ಚು, ಪ್ರತಿಭಟನಾ ಜ್ವಾಲೆ, ಪೊಲೀಸ್ ಠಾಣೆ ಮುಂದೆ ಹೈಡ್ರಾಮಾ. ಈ ಎಲ್ಲ ದೃಶ್ಯಗಳಿಗೆ ಸಾಕ್ಷಿಯಾಗಿದ್ದು ಕುಂದಾನಗರಿ, ಬೆಳಗಾವಿ. ಏಟು ತಿಂದ ಕಂಡಕ್ಟರ್ ಮೇಲೆ ಪೋಕ್ಸೋ ಕೇಸ್. ಕೆರಳಿದ ಕರವೇ ಠಾಣೆಗೆ ಮುತ್ತಿಗೆ, ಹೈಡ್ರಾಮಾ. ಇವತ್ತು ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ಪ್ರತಿಭಟನಾ ಜ್ವಾಲೆ ದಗದಗಿಸಿತ್ತು. ಕನ್ನಡಿಗರು ಕೆರಳಿ ಕೆಂಡ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕಿದ್ದು ಭಾರಿ ಹೈಡ್ರಾಮವೇ ನಡೆದು ಹೋಯಿತು. ಇಷ್ಟೆಲ್ಲ ಆಕ್ರೋಶಕ್ಕೆ ಕಾರಣವಾಗಿದ್ದು ಕಂಡಕ್ಟರ್ ಮೇಲೆ ಪೋಕ್ಸೋ ಕೇಸ್. ಕೇಸ್ ದಾಖಲಾಗಿದೆ. ಅದೇ ಸರ್, ಉದ್ದೇಶಪೂರ್ವಕವಾಗಿ ಮಾಡಿದ್ದಾರೆ. ಇದನ್ನು ಕೇಸ್ ಮುಚ್ಚಾಕಬೇಕು ಅಂತೇಳಿ. ನೀವೇನಾದರೂ ಆ ರೀತಿ ಮಾಡಿದ್ರ? ಅಲ್ಲಿ ಏನಾದರೂ ನನ್ನ ಸರ್ವಿಸಲ್ಲೇ ಒಂದು 20 ವರ್ಷ ಸರ್ವಿಸಲ್ಲೇ ನಾನು ಯಾವ ಹೆಣ್ಮಕ್ಳಿಗೆ ಈ ಥರ ನಡ್ಕೊಂಡಿಲ್ಲ. ನನಗೂ ಮಕ್ಕಳಿದ್ದಾರೆ ಸರ್. ಆ ಹುಡುಗಿ ವಯಸ್ಸೊಳಗೆ ಮಕ್ಕಳಿದ್ದಾರೆ ನನಗೆ. ಮತ್ತು ಯಾಕೆ ಈ ಥರ ಮಾಡ್ತಾರೆ ಸರ್? ಯಾವ ಕಂಡಕ್ಟರ್ ಡ್ರೈವರ್ಸ್ಗಳು ಈ ಥರ ಮಾಡಲ್ಲ ಸರ್. ಎಲ್ಲ ಸುಳಿದ್ರಿ, ಅದೆಲ್ಲ ಸುಳಿದ್ರಿ. ಏನಲ್ಲಿ ಆ ಹುಡುಗಿ ಅವನ ಮಗ ಸಂಬಂಧ ರೀ, ಅದಾವ ಅಷ್ಟು ಚೆನ್ನಾಗಿದೆ ಅದು ಹುಡುಗಿ. ಅದೆಲ್ಲ ಸುಳಿದ್ರಿ ಸರ್. ಹಾಂ ಇದ್ರಿ, ಪೊಲೀಸರ ಸುಳ್ಳು ಕೇಸ್ ಹಾಕ್ಯಾರ ಸುಳ್ರಿ ಸರ್, ಸುಳ್ಳು. ರಸ್ತೆಯಲ್ಲೇ ಮಲಗಿ ಮಹಿಳೆಯರ ಪ್ರತಿಭಟನೆ. ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆದ ಖಾಕಿ. ಠಾಣೆಗೆ ಮುತ್ತಿಗೆ ಹಾಕಿದ ಪ್ರತಿಭಟನಾಕಾರರು ಪೊಲೀಸರ ಮಧ್ಯೆ ವಾಗ್ವಾದ ನಡೆಯಿತು. ಮಹಿಳಾ ಕಾರ್ಯಕರ್ತರು ರಸ್ತೆಯಲ್ಲೇ ಮಲಗಿ ಆಕ್ರೋಶ ವ್ಯಕ್ತಪಡಿಸಿದ್ರು. ತಳ್ಳಾಟ, ನೂಕಾಟ ನಡೆದಿದ್ದು ಭಾರಿ ಹೈಡ್ರಾಮವೇ ನಡೆದು ಹೋಗಿದೆ. ಪ್ರತಿಭಟನೆ ತೀವ್ರ ಸ್ವರೂಪ ಪಡೆದುಕೊಳ್ಳುತ್ತಿದ್ದಂತೆ ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ಪಡೆದರು. ಘಟನೆ ಬಗ್ಗೆ ತುಟಿ ಬಿಚ್ಚದ ಬೆಳಗಾವಿಯ ಹೆಬ್ಬಾಳ್ಕರ್, ಸತೀಶ್ ಜಾರಕಿಹೊಳಿ ಯಾವೊಬ್ಬ ನಾಯಕರು ಗಡಿಪಾರು ಮಾಡಬೇಕು ಎಂದಿದ್ದ. ಆನೇಕಲ್ನಲ್ಲೂ ಕರವೆಯಿಂದ ಪ್ರತಿಭಟನೆ. ಇನ್ನು ಆನೇಕಲ್ನ ಅಂಬೇಡ್ಕರ್ ಪ್ರತಿಮೆ ಬಳಿ ಕರವೇ ಶಿವರಾಮೇಗೌಡ ಬಣ ಪ್ರತಿಭಟನೆ ನಡೆಸಿತು. ಎಂಇಎಸ್ ಸಂಘಟನೆ ಪ್ರತಿಕೃತಿ ದಹಿಸಿ ಹೆದ್ದಾರಿ ತಡೆದು ಆಕ್ರೋಶ ವ್ಯಕ್ತಪಡಿಸಿದ್ರು. ಪ್ರತಿಭಟನೆಯ ಸಾಕ್ಷಿ. ಇನ್ನಾದರೂ ಇಂತಹ ಪುಂಡರಿಗೆ ಪೊಲೀಸರು ತಕ್ಕ ಪಾಠ ಕಲಿಸಬೇಕಿದೆ. ಇವತ್ತು ಬೆಳಗಾವಿಯಲ್ಲಿ ಪ್ರತಿಭಟನೆಯ ಕಹಳೆ ಮೊಳಗಿತ್ತು. ನ್ಯಾಯಕ್ಕಾಗಿ ಠಾಣೆಯ ಮೆಟ್ಟಿಲೇರಿದ ಕಂಡಕ್ಟರ್ ವಿರುದ್ಧವೇ ಪೋಕ್ಸೋ ಕೇಸ್ ದಾಖಲಾಗಿದೆ. ಇದರಿಂದ ಕನ್ನಡಿಗರ ಆಕ್ರೋಶದ ಕಟ್ಟೆ ಹೊಡೆದಿದೆ. ಠಾಣೆಗೆ ಮುತ್ತಿಗೆಯನ್ನು ಹಾಕಿ ಬೃಹತ್ ಪ್ರತಿಭಟನೆ ನಡೆಸಿದ್ರು. ತಳ್ಳಾಟ, ನೂಕಾಟ, ಭಾರಿ ಹೈಡ್ರಾಮಾವೇ ನಡೆಯಿತು. ಆಕ್ರೋಶ, ಕಿಚ್ಚು, ಪ್ರತಿಭಟನಾ ಜ್ವಾಲೆ, ಪೊಲೀಸ್ ಠಾಣೆ ಮುಂದೆ ಹೈಡ್ರಾಮಾ. ಈ ಎಲ್ಲ ದೃಶ್ಯಗಳಿಗೆ ಸಾಕ್ಷಿಯಾಗಿದ್ದು ಕುಂದಾನಗರಿ, ಬೆಳಗಾವಿ. ಏಟು ತಿಂದ ಕಂಡಕ್ಟರ್ ಮೇಲೆ ಪೋಕ್ಸೋ ಕೇಸ್. ಕೆರಳಿದ ಕರವೇ ಠಾಣೆಗೆ ಮುತ್ತಿಗೆ, ಹೈಡ್ರಾಮಾ. ಇವತ್ತು ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ಪ್ರತಿಭಟನಾ ಜ್ವಾಲೆ ದಗದಗಿಸಿತ್ತು. ಕನ್ನಡಿಗರು ಕೆರಳಿ ಕೆಂಡ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕಿದ್ದು ಭಾರಿ ಹೈಡ್ರಾಮವೇ ನಡೆದು ಹೋಯಿತು. ಇಷ್ಟೆಲ್ಲ ಆಕ್ರೋಶಕ್ಕೆ ಕಾರಣವಾಗಿದ್ದು ಕಂಡಕ್ಟರ್ ಮೇಲೆ ಪೋಕ್ಸೋ ಕೇಸ್. ಕೇಸ್ ದಾಖಲಾಗಿದೆ. ಅದೇ ಸರ್, ಉದ್ದೇಶಪೂರ್ವಕವಾಗಿ ಮಾಡಿದ್ದಾರೆ. ಇದನ್ನು ಕೇಸ್ ಮುಚ್ಚಾಕಬೇಕು ಅಂತೇಳಿ.
ನೀವೇನಾದರೂ ಆ ರೀತಿ ಮಾಡಿದ್ರ ಅಲ್ಲಿ ಏನಾದರೂ? ನನ್ನ ಸರ್ವಿಸಲ್ಲೇ ಒಂದು 20 ವರ್ಷ ಸರ್ವಿಸಲ್ಲೇ ನಾನು ಯಾವ ಹೆಣ್ಮಕ್ಳಿಗೆ ಈ ಥರ ನಡ್ಕೊಂಡಿಲ್ಲ. ನನಗೂ ಮಕ್ಕಳಿದ್ದಾರೆ ಸರ್, ಆ ಹುಡುಗಿ ವಯಸ್ಸೊಳಗೆ ಮಕ್ಕಳಿದ್ದಾರೆ ನನಗೆ. ಮತ್ತು ಯಾಕೆ ಈ ಥರ ಮಾಡ್ತಾರೆ ಸರ್? ಯಾವ ಕಂಡಕ್ಟರ್ ಡ್ರೈವರ್ಸ್ಗಳು ಈ ಥರ ಮಾಡಲ್ಲ ಸರ್. ಎಲ್ಲ ಸುಳಿದ್ರಿ, ಅದೆಲ್ಲ ಸುಳಿದ್ರಿ ಏನಲ್ಲಿ. ಆ ಹುಡುಗಿ ಅವನ ಮಗ ಸಂಬಂಧ ರೀ ಅದಾವ, ಅಷ್ಟು ಚೆನ್ನಾಗಿದೆ ಅದು ಹುಡುಗಿ ಅದೆಲ್ಲ ಸುಳಿದ್ರಿ ಸರ್. ಹಾಂ ರೀ, ಈ ಪೊಲೀಸರ ಸುಳ್ಳು ಕೇಸ್ ಹಾಕ್ಯಾರ ನೋಡ್ರಿ ಸರ್ ಸುಳ್ಳು. ರಸ್ತೆಯಲ್ಲೇ ಮಲಗಿ ಮಹಿಳೆಯರ ಪ್ರತಿಭಟನೆ. ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆದ ಖಾಕಿ. ಠಾಣೆಗೆ ಮುತ್ತಿಗೆ ಹಾಕಿದ ಪ್ರತಿಭಟನಾಕಾರರು, ಪೊಲೀಸರ ಮಧ್ಯೆ ವಾಗ್ವಾದ ನಡೆಯಿತು. ಮಹಿಳಾ ಕಾರ್ಯಕರ್ತರು ರಸ್ತೆಯಲ್ಲೇ ಮಲಗಿ ಆಕ್ರೋಶ ವ್ಯಕ್ತಪಡಿಸಿದ್ರು. ತಳ್ಳಾಟ ನೂಕಾಟ ನಡೆದಿದ್ದು ಭಾರಿ ಹೈಡ್ರಾಮವೇ ನಡೆದು ಹೋಗಿದೆ. ಪ್ರತಿಭಟನೆ ತೀವ್ರ ಸ್ವರೂಪ ಪಡೆದುಕೊಳ್ಳುತ್ತಿದ್ದಂತೆ ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ಪಡೆದರು. ನಡೀತಾ ಇದೆ. ಘಟನೆ ಬಗ್ಗೆ ತುಟಿ ಬಿಚ್ಚದ ಬೆಳಗಾವಿಯ ಹೆಬ್ಬಾಳ್ಕರ್, ಸತೀಶ್ ಜಾರಕಿಹೊಳಿ ಯಾವೊಬ್ಬ ನಾಯಕರು ಗಡೀಪಾರು ಮಾಡಬೇಕು ಎಂದಿದ್ದ. ಆನೇಕಲ್ನಲ್ಲೂ ಕರವೆಯಿಂದ ಪ್ರತಿಭಟನೆ. ಇನ್ನು ಆನೇಕಲ್ನ ಅಂಬೇಡ್ಕರ್ ಪ್ರತಿಮೆ ಬಳಿ ಕರವೇ ಶಿವರಾಮೇಗೌಡ ಬಣ ಪ್ರತಿಭಟನೆ ನಡೆಸಿತು. ಎಂಇಎಸ್ ಸಂಘಟನೆ ಪ್ರತಿಕೃತಿ ದಹಿಸಿ ಹೆದ್ದಾರಿ ತಡೆದು ಆಕ್ರೋಶ ವ್ಯಕ್ತಪಡಿಸಿದ್ರು. ಪ್ರತಿಭಟನೆಯ ಸಾಕ್ಷಿ. ಇನ್ನಾದರೂ ಇಂತಹ ಪುಂಡರಿಗೆ ಪೊಲೀಸರು ತಕ್ಕ ಪಾಠ ಕಲಿಸಬೇಕಿದೆ. ಇವತ್ತು ಬೆಳಗಾವಿಯಲ್ಲಿ ಪ್ರತಿಭಟನೆಯ ಕಹಳೆ ಮೊಳಗಿತ್ತು. ನ್ಯಾಯಕ್ಕಾಗಿ ಠಾಣೆಯ ಮೆಟ್ಟಿಲೇರಿದ ಕಂಡಕ್ಟರ್ ವಿರುದ್ಧವೇ ಪೋಕ್ಸೋ ಕೇಸ್ ದಾಖಲಾಗಿದೆ. ಇದರಿಂದ ಕನ್ನಡಿಗರ ಆಕ್ರೋಶದ ಕಟ್ಟೆ ಹೊಡೆದಿದೆ. ಠಾಣೆಗೆ ಮುತ್ತಿಗೆಯನ್ನು ಹಾಕಿ ಬೃಹತ್ ಪ್ರತಿಭಟನೆ ನಡೆಸಿದ್ರು. ತಳ್ಳಾಟ ನೂಕಾಟ ಭಾರಿ ಹೈಡ್ರಾಮವೇ ನಡೆಯಿತು. ಆಕ್ರೋಶ, ಕಿಚ್ಚು, ಪ್ರತಿಭಟನಾ ಜ್ವಾಲೆ, ಪೊಲೀಸ್ ಠಾಣೆ ಮುಂದೆ ಹೈಡ್ರಾಮಾ. ಈ ಎಲ್ಲ ದೃಶ್ಯಗಳಿಗೆ ಸಾಕ್ಷಿಯಾಗಿದ್ದು ಗೊಂದಾನಗರಿ ಬೆಳಗಾವಿ. ಏಟು ತಿಂದ ಕಂಡಕ್ಟರ್ ಮೇಲೆ ಪೋಕ್ಸೋ ಕೇಸ್. ಕೆರಳಿದ ಕರವೇ ಠಾಣೆಗೆ ಮುತ್ತಿಗೆ, ಹೈಡ್ರಾಮಾ. ಇವತ್ತು ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ಪ್ರತಿಭಟನಾ ಜ್ವಾಲೆ ದಗದಗಿಸಿತ್ತು. ಕನ್ನಡಿಗರು ಕೆರಳಿ ಕೆಂಡ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕಿದ್ದು ಭಾರಿ ಹೈಡ್ರಾಮವೇ ನಡೆದು ಹೋಯಿತು. ಇಷ್ಟೆಲ್ಲ ಆಕ್ರೋಶಕ್ಕೆ ಕಾರಣವಾಗಿದ್ದು ಕಂಡಕ್ಟರ್ ಮೇಲೆ ಪೋಕ್ಸೋ ಕೇಸ್. ದಾಖಲಾಗಿದೆ. ಹಾಂ, ಅದೇ ಸರ್, ಉದ್ದೇಶಪೂರ್ವಕವಾಗಿ ಮಾಡಿದ್ದಾರೆ ಇದನ್ನು, ಕೇಸ್ ಮುಚ್ಚಾಕಬೇಕು ಅಂತೇಳಿ. ನೀವೇನಾದರೂ ಆ ರೀತಿ ಮಾಡಿದ್ರ ಅಲ್ಲಿ ಏನಾದರೂ? ನನ್ನ ಸರ್ವಿಸಲ್ಲೇ ಒಂದು 20 ವರ್ಷ ಸರ್ವಿಸಲ್ಲೇ ನಾನು ಯಾವ ಹೆಣ್ಮಕ್ಳಿಗೆ ಈ ಥರ ನಡ್ಕೊಂಡಿಲ್ಲ. ನನಗೂ ಮಕ್ಕಳಿದ್ದಾರೆ ಸರ್, ಆ ಹುಡುಗಿ ವಯಸ್ಸೊಳಗೆ ಮಕ್ಕಳಿದ್ದಾರೆ ನನಗೆ. ಮತ್ತು ಯಾಕೆ ಈ ಥರ ಮಾಡ್ತಾರೆ ಸರ್? ಯಾವ ಕಂಡಕ್ಟರ್ ಡ್ರೈವರ್ಸ್ಗಳು ಈ ಥರ ಮಾಡಲ್ಲ ಸರ್. ಎಲ್ಲ ಸುಳಿದ್ರಿ, ಅದೆಲ್ಲ ಸುಳಿದ್ರಿ ಏನಲ್ಲಿ. ಆ ಹುಡುಗಿ ಅವನ ಮಗ ಸಂಬಂಧ ರೀ ಅದಾವ, ಅಷ್ಟು ಚೆನ್ನಾಗಿದೆ ಅದು